ಕ್ಷೇತ್ರನೂ ಗೆದ್ದಿದ್ರು ಇಲ್ಲಿ. ಈಗ 45.8%. ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ ಸೇಮ್ ಇಲ್ಲಿ. ವಿಧಾನಸಭಾ ಚುನಾವಣೆ 62 ಕ್ಷೇತ್ರಗಳನ್ನು ಗೆಲ್ಲಿಸಿದ್ರು, 53.5% ವೋಟ್ ಶೇರು. ಲೋಕಸಭಾ ಚುನಾವಣೆ ಅಫ್ಕೋರ್ಸ್ ಮೈತ್ರಿ ಇತ್ತು, 24.1% ಆಮ್ ಆದ್ಮಿ ಪಕ್ಷಕ್ಕೆ, ಒಂದು ಕ್ಷೇತ್ರವನ್ನು ಗೆಲ್ಲಲಿಲ್ಲ, 43.7%. ಈಗ ವಿಧಾನಸಭೆಯಲ್ಲಿ 22 ಕ್ಷೇತ್ರ. ಕಾಂಗ್ರೆಸ್ಸು 4.2% 2020 ವಿಧಾನಸಭೆ, 18.9% ಲೋಕಸಭೆ. ಮೈತ್ರಿ ಇದು ದಿಸ್ ಪ್ಲಸ್ ದಿಸ್. ಈಗ ಮೈತ್ರಿ ಬೇಡ ಅಂತ ಸಪ್ರೇಟ್ ಹೋದ್ರು 43.7% ಆಮ್ ಆದ್ಮಿ ಪಕ್ಷ, 6.4% ಕಾಂಗ್ರೆಸ್. ದೆಹಲಿ ಬಹಳ ಕಾಂಪ್ಲೆಕ್ಸ್ ವಿಧಾನಸಭೆ. ನಮ್ಮಲ್ಲಿ ಹೆಂಗೆ ವಿಧಾನಸಭೆ ಬಂದರೆ ಲಿಂಗಾಯತರು ಎಷ್ಟಿದ್ದಾರೆ, ಒಕ್ಕಲಿಗ ಬಾಹುಳ್ಯದ ಕ್ಷೇತ್ರಗಳು ಯಾವುದು, ಮುಸ್ಲಿಂ ಬಾಹುಳ್ಯ ಯಾವುದು, ಇತ್ಯಾದಿ ಇತ್ಯಾದಿ ಲೆಕ್ಕ ಹಾಕ್ತೀವಿ. ದೆಹಲಿ ವಲಸಿಗರಿಂದನೇ ತುಂಬಿರೋದು. 25 ಕ್ಷೇತ್ರಗಳು ಪೂರ್ವಾಂಚಲ UP ಬಿಹಾರದ ಜನರಿಂದ ತುಂಬ ಹೋಗಿದ್ದಾವೆ. ಅಲ್ಲಿನ UP ಬಿಹಾರದ ಜನ ಡಿಸೈಡಿಂಗ್ ಫ್ಯಾಕ್ಟರ್ಸ್. 25 ಕ್ಷೇತ್ರಗಳ ಪೈಕಿ ಆಮ್ ಆದ್ಮಿ ಪಕ್ಷ 8 ಗೆದ್ದುಕೊಂಡಿದೆ. ಕಳೆದ ಸಲಕ್ಕೆ ಹೋಲಿಸಿದ್ರೆ -13. BJP 17 ಗೆದ್ದುಕೊಂಡಿತು, ಕಳೆದ ಸಲಕ್ಕೆ ಹೋಲಿಸಿದ್ರೆ +13. ಪೂರ್ವಾಂಚಲ ಪ್ರಭಾವದ ವಿಧಾನಸಭಾ ಕ್ಷೇತ್ರಗಳು, ಪೂರ್ವಾಂಚಲ ಅಂದ್ರೆ UP ಬಿಹಾರ್. ಯೋಗಿ ಆದಿತ್ಯನಾಥ್ ಬಂದು ಪ್ರಚಾರ ಮಾಡಿದ್ರು. ಬಿಹಾರ ಉತ್ತರ ಪ್ರದೇಶದ ನಾಯಕರುಗಳನ್ನು ಕರೆಸಿ 100 ನಾಯಕರುಗಳು ಬಂದರು BJP ಪರವಾಗಿ ಪ್ರಚಾರ ಮಾಡೋದು, ತಮ್ಮ ವೋಟ್ ಬ್ಯಾಂಕ್ ಮೇಲೆ ತಾವು ಪ್ರಭಾವ ಬೀರಲಿ ಅಂತ. ಇದು ಪೂರ್ವಾಂಚಲದ್ದಾಯಿತು. ಇನ್ನು 32 ಕ್ಷೇತ್ರಗಳು ಬಡವರ್ಗದ ಜನ, ಬಡವರೇ ಡಿಸೈಡಿಂಗ್ ಫ್ಯಾಕ್ಟರ್. ಬಡವರು ಯಾರ ಕಡೆಗಿರ್ತಾರೆ ಅವ್ರು ಗೆಲ್ತಾರೆ. 32 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಆ 32ರ ಪೈಕಿ ಆಮ್ ಆದ್ಮಿ ಪಕ್ಷ 13 ಕ್ಷೇತ್ರ ಗೆದ್ದುಕೊಂಡಿದೆ. ಕಳೆದ ಸಲಕ್ಕೆ ಹೋಲಿಸಿದ್ರೆ -16 ಆಗಿದೆ. BJP 19 ಕ್ಷೇತ್ರ ಗೆದ್ದುಕೊಂಡಿದೆ. ಕಳೆದ ಸಲಕ್ಕೆ ಹೋಲಿಸಿದ್ರೆ +16 ಆಗಿದೆ. ಅಂದರೆ ಕಳೆದ ಸಲ ಇಲ್ಲಿ 3 ಗೆದ್ದುಕೊಂಡಿದ್ರಿ ಇವರು ಅಂತ, BJP ಅವರು 3 ಗೆದ್ದುಕೊಂಡಿದ್ರಿ ಈ ಕ್ಷೇತ್ರಗಳ ಪೈ. ಬಡವರೇ ಡಿಸೈಡಿಂಗ್ ಫ್ಯಾಕ್ಟರಲ್ಲಿ. ಇವೆಲ್ಲ ನೆನಪಿಟ್ಕೊಳ್ಳಿ ನಿಮಗೆ, ಅಂದರೆ ಯಾವ ಮತದಾನ ಯಾವ ಕಡೆ ಆಗಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಬಡವರ್ಗದ ಜನ 32 ಕ್ಷೇತ್ರಗಳಲ್ಲಿ ಕಡು ಬಡವರೇ ಡಿಸೈಡಿಂಗ್ ಫ್ಯಾಕ್ಟ್ರು. 13 MLAಗಳು ಆಮ್ ಆದ್ಮಿ ಪಕ್ಷದವ್ರು ಗೆದ್ದಿದ್ದಾರೆ, 19 MLAಗಳು BJP ಅವರು ಗೆದ್ದಿದ್ದಾರೆ. ನೆಕ್ಸ್ಟ್, ಮಧ್ಯಮ ವರ್ಗದ ಜನ, ಮಿಡ್ಲ್ ಕ್ಲಾಸ್. 28 ಕ್ಷೇತ್ರಗಳಲ್ಲಿ ಮಿಡ್ಲ್ ಕ್ಲಾಸೇ ಡಿಸೈಡಿಂಗ್ ಫ್ಯಾಕ್ಟ್ರು. ಅವುಗಳ ಪೈಕಿ 8 ಕ್ಷೇತ್ರಗಳನ್ನು ಆಮ್ ಆದ್ಮಿ ಪಕ್ಷ ಗೆದ್ದುಕೊಂಡಿದೆ, 20 ಕ್ಷೇತ್ರಗಳನ್ನು BJP ಗೆದ್ದುಕೊಂಡಿದೆ. ಆಮ್ ಆದ್ಮಿ ಪಕ್ಷಕ್ಕೆ -15, BJPಗೆ +15. ಮಧ್ಯಮ ವರ್ಗದ ಜನ ಜಾಸ್ತಿ ಇರುವಂಥ, ಡಿಸೈಡಿಂಗ್ ಫ್ಯಾಕ್ಟರ್ ಇರುವಂಥ ಕ್ಷೇತ್ರಗಳು. ಇನ್ನು ಕೆಲವು ಶ್ರೀಮಂತರೇ ಜಾಸ್ತಿ ಇರುವ ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ನಮ್ಮ ಸದಾಶಿವನಗರ, ಡಾಲರ್ಸ್ ಕಾಲನಿ ಅಂಥ ಏರಿಯಾಗಳು ಶ್ರೀಮಂತರೇ ಡಿಸೈಡಿಂಗ್ ಫ್ಯಾಕ್ಟರಲ್ಲಿ. ಆಮ್ ಆದ್ಮಿ ಪಕ್ಷ 1 ಗೆದ್ದುಕೊಂಡಿದೆ, 1 ವಿಧಾನಸಭಾ ಕ್ಷೇತ್ರವನ್ನು. BJP 9 ಗೆದ್ದುಕೊಂಡಿದೆ. ಒಟ್ಟು 10 ಕ್ಷೇತ್ರಗಳಿದ್ದಾವೆ ಅಂಥದ್ದು. ರಿಚ್ ಕ್ಲಾಸ್, ಅಪ್ಪರ್ ಕ್ಲಾಸ್. 1 ಆಮ್ ಆದ್ಮಿ ಪಕ್ಷ, 9 BJP. ನೋಡಿ, ಇದನ್ನು ಪ್ರಜಾಪ್ರಭುತ್ವ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.